ಏನಮ್ಮ ನಿಮ್ಮಪ್ಪ ಗೊತ್ತಿಲ್ವ ಏನೋ ನಿನ್ನ ಎಷ್ಟು ಓದಿಸಿದ್ರು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ ಗಂಡನ ಹೆಸರು ಸೇರಿಸ್ಕೊಂತೀಯ ಅಂತ. ನಿಮ್ಮ ಅಪ್ಪ ಗೊತ್ತಿಲ್ವಾ ಏನು ನಿನ್ ಫಸ್ಟ್ ಸ್ಯಾಲರಿ ನೀನ್ ಕೊಡೋದೆ ನಿನ್ ಗಂಡನ್ಗೆ ಅಂತ. ನಿಮ್ಮ ಅಪ್ಪ ಗೊತ್ತಿಲ್ವಾ ಏನು ಎಷ್ಟು ಓದಿಸಿದ್ರು ನಿನ್ ಬೇರೆ ಮನೆ ಆಸ್ತಿ ಅಂತ. ಅಷ್ಟೆಲ್ಲ ಗೊತ್ತಿದ್ರು ಓದಿಸ್ತಾ ಇದಾರೆ ಅಂದ್ರೆ ಹೋಗೋ ಮನೇಲಿ ಯುವರಾಣಿ ತರ ಇರ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಇದನ್ನ ಮರ್ತೋಗ್ಬಾರ್ದು ಹೆಣ್ಮಕ್ಳು. ಎಲ್ರಿಗೂ ಗೊತ್ತಲ್ಲ 25 ವರ್ಷ ಈಗ ನಿನ್ನ ಲಕ್ಷಗಳು ಖರ್ಚು ಮಾಡಿ ಓದಿಸಿದ್ರೆ ಅವ್ರಿಗೇನಿಲ್ಲ. ಎಲ್ಲ ಹುಡುಗಿರು ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ಮಪ್ಪ ನಿನಗೆ ಬೆಳೆಸಿ ಮದುವೆ ಮಾಡಿ ಶುಗರು, ಡಯಾಬಿಟಿಕ್ಕು, BP, ಹೆಲ್ತ್ ಸಮಸ್ಯೆಯಿಂದ ಸ್ಟ್ರಗಲ್ ಆಗಿ ಹೋಗ್ತಾರೆ. ಅಮ್ಮಮ್ಮ ಅಂದ್ರೆ ಮದುವೆ ಆದ್ಮೇಲೆ ಮೊದಲನೇ ಸಲ ನಿಮ್ಮಪ್ಪ ನಿನಗೆ ಅರ್ಶನ ಕುಂಕುಮ ಕೊಡಕ್ ಬಂದ್ರೆ ನಿನ್ ಗಂಡನ್ ಗೊತ್ತಿಲ್ಲದೆ ಒಂದು 5,000 ರೂಪಾಯಿ ನಿಮ್ಮ ಅಪ್ಪ ಜಾಬ್ ಇಟ್ಕೋಬಹುದು, ಇಟ್ಕೋಪ ಯಾರಿಗೂ ಹೇಳ್ದೆ ಅಂತ. ಇನ್ನೇನ್ ಮಾಡಕ್ಕಾಗುತ್ತೆ ಹೆಣ್ಮಕ್ಳು ತಂದೆ ತಾಯಿಗೆ. ಹೆಣ್ಮಕ್ಳು ಸಾಧ್ಯ ಆದ್ರೆ ನಿಮ್ಮ ಅಪ್ಪ ಅಮ್ಮ ಋಣ ತೀರಿಸಬೇಕು ಅಂದ್ರೆ ಒಳ್ಳೆ ಸ್ಕೂಲ್ಗೆ ಹಾಕಿ ಓದಿಸಿದ್ದಾರೆ, SSLC ಮುಗಿಸಿದ್ದಾರೆ, PU ಡಿಗ್ರಿ ಓದಿಸಿದ್ದಾರೆ. ಅವ್ರು ತಗೊಂಡ್ರೋ ತೀರ್ಮಾನದಿಂದ ನೀನ್ ಚೆನ್ನಾಗಿರ್ತೀಯ. ಚೌಲ್ಟ್ರಿನೂ ಅವರೇ ಬುಕ್ ಮಾಡಿ ಹುಡುಗನ್ನು ಅವರೇ ನೋಡ್ಲಿ ಅನ್ನೋ ಆಪ್ಷನ್ ಬಿಟ್ಟು ಬಿಟ್ರೆ ಇದು ಹೆಣ್ಣು ಮಕ್ಕಳು ಅವ್ರ ಅಪ್ಪ ಅಮ್ಮಗೆ ಮಾಡೋ ದೊಡ್ಡ ಗಿಫ್ಟ್.